ಲೈಫಲ್ಲಿ ಕೆಲವು ಸತ್ಯಗಳು ಕಹಿಯಾಗಿರುತ್ತೆ. ಹಾಗಲಕಾಯಿ ಇದೆ ನೋಡಿ ಹಾಗೆ. ಚಿಕ್ಕವರಿದ್ದಾಗ ನಮಗೆ ಹಾಗಲಕಾಯಿ ಅಂದರೆ ಇಷ್ಟನೇ ಆಗ್ತಿರ್ಲಿಲ್ಲ ಅಲ್ವಾ? ಆದರೆ ದೊಡ್ಡವರಾಗ್ತಾ ಆಗ್ತಾ ಹಾಗಲಕಾಯಿನ ಹೆಲ್ತ್ ಬೆನಿಫಿಟ್ಸ್ ತಿಳ್ಕೊಂಡ್ಮೇಲೆ ಇದನ್ನು ಹೆಂಗಪ್ಪ ನಮ್ಮ ಎವ್ರಿಡೇ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದು? ಕಹಿಯಾಗಿದ್ರೂ ಕೂಡ ಇದಕ್ಕೇನೆಲ್ಲ ಆ್ಯಡ್ ಮಾಡಿ ರುಚಿ ರುಚಿಯಾಗಿ ಏನು ಮಾಡ್ಕೋಬೋದು ಅಂತ ರೆಸಿಪೀಸ್ನ ಎಲ್ಲ ಹುಡುಕಿ ಟ್ರೈ ಮಾಡಿ ಕೊನೆಗೂ ನಮ್ಮ ಅಡುಗೆ ಮನೆಯಲ್ಲಿ ಹಾಗಲಕಾಯಿ ತಂದು ಅಡುಗೆ ಮಾಡುವಂಥ ಸ್ಟೇಜಿಗೆ ನಾವು ಬರ್ತೀವಿ. ನನ್ನ ಥರ ಯಾರಾದರೂ ಇದ್ದರೆ ಇದರಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ನನಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಅಪ್ಪ ಅನ್ನುವಂಥ ಸ್ಟೇಜಿಗೂ ಬರ್ತೀವಿ. ಲೈಫ್ ಕೂಡ ಹಾಗೆ ಅಲ್ಲ. ಕೆಲವೊಂದು ವಿಚಾರಗಳು, ಕೆಲವೊಂದು ವಿಷಯಗಳು ಮೊದಲಿಗೆ ನಮಗೆ ಕಹಿ ಅಂತ ಅನಿಸ್ಬೋದು. ಇಲ್ಲಪ್ಪ ನನಗೆ ಇದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಅನಿಸ್ಬೋದು. ಆದರೆ ನಾವು ಇದಕ್ಕೆ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನುವಂಥ ಉಪ್ಪು, ತಾಳ್ಮೆ ಅನ್ನುವಂಥ ಬೆಲ್ಲ, ಮೆಚ್ಯೂರಿಟಿ ಅನ್ನುವಂಥ ಕೆಲವೊಂದು ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಇದಕ್ಕೊಂದಷ್ಟು ಟೈಮ್ ಕೊಟ್ಟು ನಾವು ಲೈಫ್ನ ನೋಡುವಂಥ ರೀತಿನ ನಿಧಾನವಾಗಿ ಚೇಂಜ್ ಮಾಡ್ತಾ ಬಂದರೆ ಕಹಿ ಅಂತ ಅನಿಸುವಂಥ ಕೆಲವು ವಿಷಯಗಳನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡುವಂಥ ಸ್ಟೇಜಿಗೆ ಬರ್ತೀವಿ. ಈಗ ಹಾಗಲಕಾಯಿ ಅಂದರೆ ಕಹಿನೇ. ಅದನ್ನಂತೂ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದರೆ ನೀವಿಲ್ಲಿ ನೋಡ್ತಿರೋ ಹಾಗೆ ಕಹಿಯಾಗಿರೋಂಥ ಹಾಗಲಕಾಯಿಂದ ಸ್ಟಾರ್ಟ್ ಮಾಡಿ ಈ ರೆಸಿಪಿನ ನಾನು ಫಾಲೋ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಯಮ್ಮಿ ರುಚಿ ರುಚಿಯಾಗಿರೋಂಥ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ. ಅದನ್ನು ತಿನ್ನುವಾಗ ಕಹಿ ಅನ್ನುವಂಥ ಒಂದು ಫ್ಲೇವರ್ನ ಕೂಡ ನಾವು ಎಂಜಾಯ್ ಮಾಡುವಂಥ ಅಬಿಲಿಟಿ ನಮಗೆ ಬರುತ್ತೆ. ನೀವು ನೋಡ್ತಿರೋದು ಬೆಂಗಳೂರು ಟು ಆಸ್ಟ್ರೇಲಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸಿಡ್ನಿ ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋಸ್ನ ಮಾಡ್ತೀನಿ. ನಿಮಗೆ ಇವತ್ತು ಸ್ವಲ್ಪ ಟೈಮ್ ಇದ್ದರೆ ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ ಆಯಿತಾ? ನನ್ನ ವಿಡಿಯೋಸ್ ಆ್ಯಂಡ್ ಕಾಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋಂಥ ನನ್ನ ವಿಚಾರಗಳು ಆ್ಯಂಡ್ ಥಾಟ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನಾನು ಮಾಡಿರೋಂಥ ಹಾಗಲಕಾಯಿ ಪಲ್ಯದ ರೆಸಿಪಿ ನಿಮಗೂ ಬೇಕಾ? ಐ ಹ್ಯಾವ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಆ್ಯಂಡ್ ನಾನು ಇದನ್ನು ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಾಮೆಂಟಲ್ಲಿ ಶೇರ್ ಮಾಡಿರ್ತೀನಿ. ಖಂಡಿತ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ವಿಡಿಯೋಸ್ ಕಾಮೆಂಟಲ್ಲಿ ಬರೆದು ತಿಳಿಸಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.